ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಮೊದಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ರವಿ ಶ್ರುತಿನ ಹೇಗಾದರೂ ಮಾಡಿ ಮಾತಾಡಿ ಮನೆ ಕರ್ಕೊಂಡು ಬರಬೇಕು. ಮಾವ ಮತ್ತು ಅತ್ತೆ ಇಬ್ಬರು ತುಂಬ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಕೋತಾರೆ. ಸರಿ ಆಯಿತು, ನಾನು ರವಿ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಸೂರ್ಯ ಬಂದಿರ್ತಾನೆ. ನಾನು ಶ್ರುತಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಮೀನಾ ಬರ್ತಾಳೆ. ಹಾಗೆ ಅವಳು ಕೆಲಸ ಮಾಡೋ ಜಾಗಕ್ಕೆ ಬರ್ತಾಳೆ. ಏನು ಹೇಳಿ ಮೀನವ್ರೆ, ನೀವ್ಯಾಕೆ ಇಲ್ಲಿಗೆ ಹುಡ್ಕೊಂಡು ಬಂದ್ರಿ ಅಂತ ಹೇಳಿದಾಗ, ಅಲ್ಲ ಶ್ರುತಿ, ನೀನು ಮಾಡಿದ್ದು ಸರಿನಾ? ನಾನೇನು ಮಾಡಿದೆ? ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಬುದ್ಧಿ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ, ನೋಡು ಶ್ರುತಿ, ನೀನೇನೋ ನಿಮ್ಮ ಅಪ್ಪ ಅಮ್ಮಂಗೆ ಬೇಜಾರಾಯಿತು ಅಂತ ಹೇಳಿ ನೀನು ಮನೆಗೆ ಹೋಗ್ತೀನಿ ಅಂತ ಬಂದೆ. ಆದರೆ ಅಲ್ಲಿ ನಿಮ್ಮಿಬ್ಬರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂತಹ ಅತ್ತೆ ಮಾವ ಇದ್ದಾರೆ. ಅವ್ರಿಗೆ ವಯಸ್ಸಾಗಿದೆ. ಅವರು ಎಷ್ಟು ನಿಮ್ಮ ಬಗ್ಗೆ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ನಮ್ಮ ಜೊತೆನೇ ಇರ್ತಾರೆ ಅಂತ ಹೇಳಿ ಆಸೆ ಪಟ್ಟಿರ್ತಾರೆ. ನೀನು ಈಗ ಮಾಡಿ ಬಂದಿದೆಯಲ್ಲ, ಅವ್ರ ಮನಸ್ಸುಗಳು ಎಷ್ಟು ಒದ್ದಾಡ್ತಾ ಇದೆ ಅಂತ ನಿನಗೆ ಗೊತ್ತಾ? ಈಗಲಾದ್ರೂ ಮನೆಗೆ ಬಾ, ಆಗಿರೋದೆಲ್ಲ ಆಗೋಯ್ತು. ಬೇಕಾದ್ರೆ ನಾನು ಅವ್ರ ಪರವಾಗಿ ಕ್ಷಮೆ ಕೇಳ್ತೀನಿ, ನಿಮ್ಮ ಅಪ್ಪನ ಹತ್ರನೂ ಕ್ಷಮೆ ಕೇಳ್ತೀನಿ ಅಂತ ಹೇಳಿದಾಗ, ನೋಡಿ ಮೀನವ್ರೆ, ನೀವ್ಯಾಕೆ ಕ್ಷಮೆ ಕೇಳಬೇಕು? ನೀವೇನಾದರೂ ತಪ್ಪು ಮಾಡಿದ್ದೀರಾ? ಚಾನ್ಸೇ ಇಲ್ಲ. ಹಾಗಿದ್ಮೇಲೆ ತಪ್ಪು ಮಾಡಿರೋ ಕ್ಷಮೆ ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನೀವ್ಯಾಕೆ ಸುಮ್ಮನೆ ಕ್ಷಮೆ ಕೇಳ್ತೀರಾ? ನೀವು ಏನೇ ಹೇಳಿದ್ರು ಅಷ್ಟೇ, ಆ ಸೂರ್ಯ ಇರೋ ಕಡೆ ನಾನು ತಲೆ ಹಾಕಿ ಕೂಡ ಮಲಗೋದಿಲ್ಲ, ಕಾಲು ಇಡಲ್ಲ ಅಂತ ಹೇಳಿ ಹೇಳ್ತಾಳೆ. ಆಗ ಅಯ್ಯೋ ಶ್ರುತಿಯವರೇ, ಹಾಗೆಲ್ಲ ಮಾತಾಡಬೇಡಿ. ಏನೋ ಆಗಿರೋದು ಆಗೋಗಿದೆ. ಈಗ ಒಂದು ಕುಟುಂಬ ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆಲ್ಲ ನಾವು ಈ ಥರ ದೊಡ್ಡ ನಿರ್ಧಾರಗಳನ್ನ ತಗೋಬಾರ್ದು. ಇದರಿಂದ ಮನೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಗೊತ್ತಾ ಅಂತ ಹೇಳಿದಾಗ, ನೀವೇನು ಹೇಳಿದ್ರು ನಾನು ಆ ಮಾತಿಗೆ ಒಪ್ಪೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ. ಈ ಕಡೆ ಸೂರ್ಯ ಕೂಡ ರವಿನ ಕರ್ಕೊಂಡು ಬಂದಿರ್ತಾನೆ. ಏನೋ ಕರೆದಿದ್ದು ಅಂತ ಹೇಳಿದಾಗ, ಏನೋ ನೀನು ಮಾಡ್ತಾ ಇರೋದು? ಅಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ನೀನು ಮನೇಲಿ ಇಲ್ಲ ಅಂತ ಹೇಳಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಗೊತ್ತೇನೋ? ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ? ಬಾರೋ ಮನೆಗೆ ಅಂತ ಹೇಳಿದಾಗ, ಇಲ್ಲ ಕಣೋ, ನನ್ನ ಹೆಂಡತಿ ಬಂದಿಲ್ಲ ಅಂದರೆ ನಾನು ಬರೋದಿಲ್ಲ. ನನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ, ಅಂಥದ್ರಲ್ಲಿ ಅವಳು ಬರಲ್ಲ ಅಂದರೆ ನಾನು ಹೇಗೋ ಅವಳನ್ನ ಬಿಟ್ಟು ಬರೋದಕ್ಕಾಗುತ್ತೆ? ಅಲ್ಲ ಕಣೋ, ಇಷ್ಟು ವರ್ಷ ಸಾಕಿರೋಂಥ ಅಪ್ಪ ಅಮ್ಮ ಬೇಡ, ನಿನ್ಗೆ ಈಗ ಮದುವೆ ಆಗಿರೋ ಹೆಂಡತಿ ಬೇಕಾ ಅಂತ ಹೇಳಿದಾಗ, ನೀನು ಮೀನವ್ರನ್ನ ಹಾಗೆ ಬಿಟ್ಬಿಡ್ತೀಯಾ? ಮೀನಾ ಯಾವತ್ತೂ ಹಾಗೆ ಮಾತಾಡಲ್ಲ ಕಣೋ. ಏನೇ ಕಷ್ಟ ಬಂದರೂ ಕೂಡ ಸಹಿಸ್ಕೊಂಡು ಹೋಗ್ತಾಳೆ. ನಾನು ಅವಳ ತಮ್ಮನ ಕೈ ಮುರಿದಿದ್ರು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ಇಲ್ವೇನೋ ಅಂತ ಹೇಳಿದಾಗ, ಅವ್ರು ಇರ್ತಾರೆ ಹಾಗಂತ ಎಲ್ಲರೂ ಇರಬೇಕು ಅಂತ ಇಲ್ಲ ಸೂರ್ಯ. ನಾನು ಅವತ್ತೇ ಬಡ್ಕೊಂಡೆ ಕಣೋ, ಇದೇ ಜಾಗಕ್ಕೆ ಕರ್ಕೊಂಡು ಬಂದು ನಿನಗೆ ಒಡೆದು ಬುದ್ಧಿ ಹೇಳಿದೆ, ಅವ್ರ ಸಹವಾಸ ಬೇಡ, ನಮಗೆ ಸರಿ ಹೋಗೋದಿಲ್ಲ ಅಂತ ಹೇಳಿ. ಆದರೆ ನೀನು ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳೋದಕ್ಕೆ ಕಾರಣ ನೀನೇ ಆಗ್ಬಿಟ್ಟೆ ಕಣೋ ಅಂತ ಹೇಳಿದಾಗ, ನಿಜವಾಗ್ಲೂ ಒಂದು ಮಾತು ಹೇಳ ಸೂರ್ಯ, ನನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ ಕಣೋ. ನನ್ನ ಜೀವನ ಹಾಳು ಮಾಡಿದ್ದು ನೀನೇ. ಇವತ್ತು ನಾನು ಬೀದಿಗೆ ನಿಂತ್ಕೊಳ್ಳೋದಕ್ಕೆ ಕಾರಣ ನೀನೇ ಅಂತ ಹೇಳ್ಬಿಡ್ತಾನೆ. ಇವನು ತುಂಬ ಶಾಕಲ್ಲಿ ನೋಡ್ತಾ ಇರ್ತಾನೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್.